ಅಯ್ಯಯ್ಯೋ ರೋಹಿಣಿ, ಅಮ್ಮ ಬೆಳಗಾದ್ರೂ ಡೋರ್ ಓಪನ್ ಮಾಡಿಲ್ಲ. ಅಮ್ಮ ಅಮ್ಮ ಅತ್ತೆ ಪ್ಲೀಸ್ ಡೋರ್ ಓಪನ್ ಮಾಡಿ. ಏನ್ ಮಾಡಿದ್ರು ರೋಹಿಣಿ ಈಗ? ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಅತ್ತೆ ಅತ್ತೆ ದಯವಿಟ್ಟು ಓಪನ್ ಮಾಡಿ ಅತ್ತೆ ಡೋರ್ನ ಪ್ಲೀಸ್. ಅತ್ತೆ ನಮಗ್ ತುಂಬಾ ಭಯ ಆಗ್ತಿದೆ ಅತ್ತೆ, ಪ್ಲೀಸ್ ಓಪನ್ ಮಾಡಿ ಅತ್ತೆ. ಅಮ್ಮ ಸಾರಿ ಅಮ್ಮ, ಇದೆಲ್ಲ ನನ್ನಿಂದನೇ ಆಗಿದ್ದು. ನೀನು ಹೊರಗೆ ಬಂದು ನನಗೆ ಎಷ್ಟು ಬೇಕಾದ್ರೂ ಬೈಯಿ, ಎಷ್ಟು ಬೇಕಾದ್ರೂ ಹೊಡಿ. ಅಮ್ಮ ಪ್ಲೀಸ್ ಅಮ್ಮ, ಬಾಗ್ಲು ಮಾತ್ರ ಹಾಕೋಬೇಡಮ್ಮ. ತೆಗಿಯಮ್ಮ ಬಾಗ್ಲು, ಬಾರಮ್ಮ ಆಚೆ. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್ ಬನ್ನಿ ಅತ್ತೆ ಆಚೆ. ನೈಟ್ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಬಂದು ಡ್ಯೂಟಿ ಶುರು ಹಚ್ಕೊಂಡ್ಬಿಟ್ಟಿದ್ದೀರೋ? ಯಾಕ್ರಿ ಅತ್ತೆ ಎಷ್ಟು ಕರೆದ್ರು ಅತ್ತೆ ಹೊರಗಡೆ ಬರ್ತಾನೆ ಇಲ್ಲ. ಎಲ್ಲ ಆಗಿದ್ದು ಈ ಉದಯೋನ್ಮುಖ ಉದ್ಯಮಿ ಮಾಡಿದ ಕೆಲಸದಿಂದ. ಲೇ, ಇದೆಲ್ಲ ಆಗಿದ್ದು ನಿನ್ನಿಂದ ಕಣೋ, ನನ್ನಿಂದ ಅಲ್ಲ. ಸೂರ ಲೇ, ಇದೆಲ್ಲ ಆಗಿದ್ದು ನನ್ನಿಂದನಾ ಅಲ್ವಾ ಲೇ? ಬೇರೆ ಯಾರ್ದೋ ಒಡವೆ ಕದ್ದು ಇನ್ಯಾವೊಂದೋ ಎದೆ ಮೇಲೆ ಸುರ್ರೋ ಅಂತ ಸುರಿದ್ಬಿಟ್ಟು ಅದಕ್ಕೆಲ್ಲ ಇವಾಗ ನಾವು ಕಾರಣ ಅಂತ ಇದ್ಯಾ? ಯಾಕ ದೇವರು ಕೊಟ್ಟಿರೋ ಪಾರ್ಟ್ಸ್ ಅಲ್ಲಲ್ಲೇ ಇರ್ಬೇಕಾ, ಇಲ್ಲ ಪ್ಲೇಸ್ಮೆಂಟ್ ಏನಾದ್ರು ಚೇಂಜ್ ಮಾಡ್ಬೇಕಾ? ಏನೋ ಒಂದು 10 kg ಬಂಗಾರ ಆಯ್ತಾ ನಿಂದು? 10 ಮಿಲಿಗ್ರಾಮ್ ಇದ್ರು ಮಗಂದು, ಅದು ನಿಂದಲ್ಲ, ಅದೇ ಮ್ಯಾಟ್ರು. ಲಕ್ಕಿ ನಮಗೆ ಅಂತ ಕೊಡ್ಸಿದ್ ಬಂಗಾರ ಕಣಲ್ಲಿ, ಅದು ಅವ್ರೇನ್ ಕದ್ಕೊಂಬಂದು ಕೊಡ್ಸಿದ್ದಲ್ವಲೇ, ಕಳ್ಳ, ಸಂತೆ ಕಳ್ಳ. ಚೆನ್ನಾಗಿದೆ. ಇನ್ಮೇಲೆ ನಿನ್ನ ಪೆಂಗ್ಯ ಅಂತ ಕರೆಯೋ ಬದಲು ದೊಂಗ ಅಂತ ಕರೆದು ರೋಡಲ್ಲಿ ಫೇಮಸ್ ಮಾಡ್ಬಿಡ್ತೀನಿ, ಹುಷಾರು. ನೀನ್ ಈ ರೀತಿ ಮಾತಾಡಿನೇ ಇವತ್ತು ಅಮ್ಮ ಹಾಗೆ ಮಾಡ್ಕೊಂಡಿರೋದು. ಹೇಳ್ತಾ ಇದ್ದೀನಿ ಕೇಳು, ಇವತ್ತು ಅಮ್ಮಂಗೆ ಏನಾದ್ರೂ ಆಗ್ಬೇಕೋ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯ ಲೇ ನಾಯಿ ಕುನ್ನಿ ಮಗಂದು ಕೊಟ್ರೆ ಕಿತ್ತೋಗ್ಬಿಡ್ಬೇಕೆಲ್ಲಾನು. ಸುಮ್ಮನೆ ಇರ್ರಿ. ಸುಮ್ಮನೆ ಇರಲ್ಲ ಕಣೆ. ನಡೀತಾ ಇರೋ ಎಲ್ಲ ಖ್ಯಾತೆಗೂ ಈ ಓತಿ ಕೇತಾನೆ ಕಾರಣ. ಇದು ಎಲ್ಲದಕ್ಕೂ ಇವಾಗ ನಾನ್ ಕಾರಣ ಅಂತ ನನ್ನ ಮೇಲೆ ತಾಕ್ತಾನೆ. ನಾನೇ ನಿನ್ನ ಹಂಗಲ್ಲ, ಅಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅಮ್ಮಗೆ ಏನಾದ್ರು ಆದ್ರೆ ನಿನ್ಗೇನೋ? ಅವ್ರ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇದೆಯಾ, ಅಕ್ಕರೆ ಇದೆಯಾ ನಿನ್ಗೆ? ಅವ್ರಿಗೇನಾದ್ರು ಆದ್ರೆ ನಿನ್ಗೆ ತುಂಬಾ ಸಂತೋಷ ಅಲ್ವಾ? ಅಷ್ಟೊಂದು ಪ್ರೀತಿ ಇರೋ ಪ್ರೀತಿ ಕುಮಾರ ಅಲ್ವಲೇ? ಯಾವ ಕೆಲಸ ಮಾಡಿದ್ರೆ ಅಪ್ಪ ಅಮ್ಮಂದ್ರಿಬ್ರು ಖುಷಿಯಾಗಿರ್ತಾರೆ ಅಂತ ಗೊತ್ತೇನೋ ನಿನಗೆ? ಗೊತ್ತೇನೋ ಗುಲ್ಡು? ಏನೋ ಮಾಡ್ತೀಯ ನೀನು? ನಿನ್ ಸರ್ಟಿಫಿಕೇಟ್ ಅಲ್ಲಿ ಮನೋಜ್ ಕೇರ್ ಆಫ್ ರಂಗನಾಥ್ ಅಂತ ಇರತ್ತೆ ಹೊರತು ಹೌ ಟು ಟೇಕ್ ಕೇರ್ ಆಫ್ ರಂಗನಾಥ್ ಅಂತ ಇರಲ್ವಲೇ? ಈ ಮಕ್ಕಳು ಓದೋ ಈ ವಿದ್ಯಾರ್ಥಿ ಬುಕ್ಸ್ ಇರುತ್ತಲ್ಲ, ಅದ್ರಲ್ಲೆಲ್ಲಾನು ಈ ಐನ್ಸ್ಟೈನು, ಗ್ರಾಂಬೆಲ್ಲು ಅಂತ ದೊಡ್ಡ ವಿಯಕ್ತಿ ಬಿಟ್ಟು ಅಪ್ಪ ಅಮ್ಮಂದ್ರಿ ಏನು, ಅವ್ರು ಮಾಡ್ತಿರೋ ತ್ಯಾಗಗಳು ಏನು ಅಂತ ಫಸ್ಟ್ ತಿಳಿಸ್ಕೊಡ್ಬೇಕು. ಆಸೆ ಆಸೆ ಆಸೆ